ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆದ ನಂತರ, ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಏನು ಸದ್ಯಕ್ಕೆ ಅರುಣ್ ಯೋಗಿರಾಜ್ ಅವರು ಬೆಂಗಳೂರಿಗೆ ಬರ್ತಾ ಇರುವಂತಹದ್ದು. ಸದ್ಯಕ್ಕೆ ಅವರನ್ನ ಸ್ವಾಗತ ಮಾಡ್ಲಿಕ್ಕೆ ಇಡೀ ಕುಟುಂಬ ಕಾತುರದಿಂದ ಸಂತೋಷದಿಂದ ಕಾಯ್ತಾ ಇದ್ದಾರೆ. ಸದ್ಯಕ್ಕೆ ಅವರ ಪತ್ನಿ ಕೂಡ ನಮ್ಮ ಜೊತೆಲಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರು ಕೂಡ ಸಾಕಷ್ಟು ಹರ್ಷವನ್ನ ವ್ಯಕ್ತಪಡಿಸ್ತಾ ಇರುವಂತಹದ್ದು. ಇನ್ನು ಅವರು ಇಲ್ಲಿಂದ ಹೋಗಿ ಸಾಕಷ್ಟು ತಿಂಗಳುಗಳೇ ಕಳೆದಿದೆ, ಅಂದ್ರೆ ಜುಲೈಯಲ್ಲೇ ಹೋಗಿದ್ದಾರೆ ಅಂತ ಹೇಳಿ. ಇನ್ನು ಸದ್ಯಕ್ಕೆ ಅವ್ರು ನಮ್ಮ ಜೊತೆಲಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ಇಡೀ ದೇಶಕ್ಕೆ ಒಂದು ಸೆಲೆಬ್ರಿಟಿ ಒಂದು ಇಮೇಜ್ ಬಂದಿರುವಂತಹ ವ್ಯಕ್ತಿಗೆ ನೀವು ಪತ್ನಿ, ಈಗ ಏನ್ ಅನಿಸ್ತಾ ಇದೆ ಮೇಡಮ್? ಮೊದಲನೇ ರಿಯಾಕ್ಷನ್? ತುಂಬಾ ಹೆಮ್ಮೆ ಆಗ್ತಾ ಇದೆ. ಎಲ್ಲರ ಪ್ರೀತಿ ವಿಶ್ವಾಸ ಸಿಗುವಾಗ ಖುಷಿ ಆಗ್ತಾ ಇದೆ. ಇಷ್ಟೊಂದು ಎಲ್ಲರಿಗೂ ರೀಚ್ ಆಗಿದೆ, ಹೃದಯ ಗೆದ್ದಿದೆ ಅಂತ ಅದೇ ಒಂದು ಸಂಭ್ರಮ ಆಗಿದೆ ನಮ್ಗೆ. ಕೆಲವೊಂದ್ ಕಡೆ ಈ ಹಿಂದೆ ಕೂಡ ಸಾಕಷ್ಟು ಮೂರ್ತಿಗಳನ್ನ ಕೆತ್ತಿದ್ದಾರೆ, ಅದರ ಒಂದು ಪ್ರತಿಫಲನೆ ಬಾಲರಾಮನ ಒಂದು ಭಾಗ್ಯ ಸಿಕ್ಕಿರುವಂತದ್ದು, ಆ ಒಂದು ವಿಗ್ರಹನ ಕೆತ್ತುವಂತಹದ್ದು. ಆ ಒಂದು ಭಾಗ್ಯ ನಿಮ್ಗೆ ಒಲ್ದು ಬಂದಿದ್ದಾಗ, ಈಗ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಅಂತಂದಾಗ ಎಷ್ಟು ಖುಷಿ ಇದೆ ಮೇಡಮ್? ನಿಮ್ಮ ಗಂಡನ ಬಗ್ಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ? ಇಡೀ ದೇಶಕ್ಕೆ ಸೆಲೆಬ್ರಿಟಿ ಆಗಿರುವಂತದ್ದು ತುಂಬಾ ಹೆಮ್ಮೆ. ಇದು ಈ ತರ ಎಲ್ಲರಿಗೂ ಪುಣ್ಯ ಕೆಲಸ ಮಾಡ್ಲಿಕ್ಕೆ ಸಿಗೋದಿಲ್ಲ. ಅವಕಾಶ ಸಿಕ್ಕಿರೋದು, ಅವರು ಸಫಲರಾಗಿದ್ದಾರೆ, ಎಲ್ಲರ ಹೃದಯ ಗೆದ್ದಿದ್ದಾರೆ. ಇದಕ್ಕಿಂತ ಹೆಮ್ಮೆ ಯಾವುದು ವಿಷಯ ಇಲ್ಲ. ಕೆಲವೊಂದ್ ಕಡೆ ಇವರು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಇನ್ನು ಬಾಲರಾಮನನ್ನ ಯಾರು ಕೂಡ ಕಂಡಿರ್ಲಿಲ್ಲ. ಸರ್ವೇ ಸಾಮಾನ್ಯವಾಗಿ ಕೃಷ್ಣನನ್ನ ನಾವು ನೋಡ್ತೇವೆ, ಕೃಷ್ಣನನ್ನ ಅಥವಾ ಚಿಕ್ಕ ಕೃಷ್ಣನನ್ನ ನೋಡ್ತೇವೆ, ಬಾಲರಾಮನನ್ನ ನೋಡಿರೋದಿಲ್ಲ. ಅವರು ನಿಮ್ಗೆ ಮನೆಯಲ್ಲಿ ಬಂದು ಏನಾದ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರ, ಬಾಲರಾಮ ಹೀಗಿರ್ತಿದ್ನಂತೆ, ಅವ್ರದ್ದು ಇದೇ ರೀತಿಯಾಗಿ ಕೆತ್ತನೆ ಮಾಡ್ಬೇಕು, ಅಥವಾ ಔಟ್ಪುಟ್ ಬಂದಾಗ ನೀವು ನೋಡಿದಾಗ ನಿಮ್ಗೆ ಫಸ್ಟ್ ರಿಯಾಕ್ಷನ್ ಏನ್ ಅನ್ಸುತ್ತೆ? ಅದು ಅವರು ಎಲ್ಲ ರಿಸರ್ಚ್ ಮಾಡಿದ್ರು, ಮತ್ತೆ ಅವ್ರಿಗೆ ದೇವ್ರ ಅನುಗ್ರಹ ಇದೆ, ದೇವ್ರ ಅವ್ರಿಗೆ ಕಾಣಿಸ್ಕೊಂಡಿದ್ರು ಅನ್ಸುತ್ತೆ. ಅದಕ್ಕೆ ಅವರು ಆತರ ಅಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿ ಅವ್ರನ್ನ ಶಿಲೆಯಲ್ಲಿ ರೂಪಿಸಿದ್ದಾರೆ. ನೀವು ಔಟ್ಪುಟ್ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್? ಕಂಪ್ಲೀಟ್ ಆಗಿ ವಿಗ್ರಹ ಕಂಪ್ಲೀಟ್ ಆದ್ಮೇಲೆ ತುಂಬಾ ಖುಷಿ ಆಯ್ತು. ನನ್ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಇಷ್ಟು ಅದ್ಭುತವಾಗಿ ದೇವರೇ ಮುಂದೆ ನಿಂತಿದ್ದಾರೆ ಅಂತಾನೆ ಅನ್ಸ್ಬಿಡ್ತು. ಆಮೇಲೆ ಇನ್ನು ನೀವು ಕೂಡ ಹೇಳ್ತಾ ಇದ್ರಿ, ಅಂದ್ರೆ ಕಳೆದ ಸಾಕಷ್ಟು ತಿಂಗಳ ಹಿಂದೆ ಹೋಗಿದ್ರು ಅಂತ. ಎಷ್ಟು ತಿಂಗಳಾಯ್ತು ನಿಮ್ಮ ಪತಿಯ ಒಂದು ಮುಖ ನೋಡಿ ಈಗ ಬರ್ತಾ ಇದಾರೆ? ಯಾವ ರೀತಿಯಾಗಿ ಕಾತುರದಿಂದ ಕಾಯ್ತಾ ಇದ್ದೀರಾ? ಎಲ್ಲರೂ ಬಂದಿದೀವಿ, ಎಲ್ಲರೂ ಸೇರಿದೀವಿ, ಎಲ್ಲರೂ ಅವ್ರನ್ನ ನೋಡ್ಲಿಕ್ಕಂತಾನೆ ಕಾಯ್ತಾ ಇದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಎಷ್ಟೊಂದು ದಿನ ಮನೆಯಿಂದ ದೂರ ಇದ್ರು, ಬಂದಿದ್ರು ಮಧ್ಯದಲ್ಲಿ 1-2 ದಿನ ಇರೋದಕ್ಕೆ, ಮತ್ತೆ ಕಾಲ್ ಬಂತು, ಮತ್ತೆ ಹೋದ್ರು. ಈಗ ಆಲ್ರೆಡಿ ಜೂನ್ ಇಂದ ಈಗ ಜನವರಿ ಮುಗಿತಾ ಇದೆ. ತುಂಬಾ ಟೈಮೇ ಆಗೋಗಿದೆ. ಮಕ್ಳನ್ನ ನೋಡಿಲ್ಲ, ಮನೇಲಿ ಇದ್ದಿಲ್ಲ, ಟೈಮ್ ಸ್ಪೆಂಡ್ ಮಾಡಿಲ್ಲ. ಎಲ್ಲೊಂದ್ ಕಡೆ ಸಾಕಷ್ಟು ಕಾತುರದಿಂದ ಸುಮಾರು 6-7 ತಿಂಗಳಿಂದ ಯಾವುದೇ ರೀತಿಯಾದಂತಹ, ಅಂದ್ರೆ ಅವ್ರನ್ನ ನೋಡಿಲ್ಲ ಮಕ್ಕಳು ಸಹ, ಈಗ ಕಾತುರದಿಂದ ಕಾಯ್ತಾ ಇದ್ದೀವಿ. ಆ ಒಂದು ವಿಗ್ರಹವನ್ನ ನೋಡಿದಾಗ ಕಣ್ಣಲ್ಲಿ ನೀರು ಬಂತು. ಆ ರೀತಿಯಾದಂತಹ ಒಂದು ಪ್ರತಿಫಲ, ಅಂದ್ರೆ ದೇವರ ಅನುಗ್ರಹ ಅರುಣ್ ಯೋಗಿರಾಜ್ಗೆ ಇದೆ. ಹೀಗಾಗಿ ಕುಟುಂಬಸ್ಥರು ಎಲ್ಲರೂ ಸಹ ಆ ಒಂದು ಆಶೀರ್ವಾದವನ್ನ ಪಡ್ಕೊಂಡಿದೀವಿ ಅನ್ನುವಂತಹ ಭಾವನೆಯಲ್ಲಿ ಇಡೀ ಕುಟುಂಬ ತೇಲ್ತಾ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಜಿ.ವಿ. ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.